ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕ್ಯಾಮೆರಾದಲ್ಲಿ ಸೆರೆಯಾದ ಪ್ರಾಣಿಗಳ ಅದ್ಭುತವಾದ ಶಾಕಿಂಗ್ ವಿಡಿಯೋಗಳನ್ನ ನೋಡೋಣ. ಅವುಗಳಲ್ಲಿ ಕೆಲವೊಂದು ಫನ್ನಿ ಆಗಿದ್ರೆ ಇನ್ನು ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರ್ತವೆ. ಇದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನಿಸಿ. ಇಷ್ಟವಾದ್ರೆ ಲೈಕ್ ಮಾಡಿ. ಛತ್ತೀಸ್ಗಢಲ್ಲಿನ ರಾಯ್ಪುರಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ಅಲ್ಲಿ ರಸ್ತೆ ಮೇಲೆ ಹೋಗ್ತಿದ್ದ ಕಾರನ್ನ ದನ ಕರುಗಳು ಇದ್ದಕ್ಕಿದ್ದಂತೆ ಬಂದು ಅಡ್ಡಗಟ್ಟಿ ಅದರ ಸುತ್ತಲೂ ಸುತ್ತುತ್ತವೆ. ಪ್ರಾರಂಭದಲ್ಲಿ ಅಕ್ಕಪಕ್ಕದಲ್ಲಿದ್ದ ಜನರಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥವಾಗೋದಿಲ್ಲ. ಆದ್ರೆ ಕೆಲ ಹೊತ್ತು ಗಮನಿಸಿದ ಮೇಲೆ ಗೊತ್ತಾಗಿದ್ದು ಏನೆಂದ್ರೆ, ಕಾರಿನ ಕೆಳಗಡೆ ಒಂದು ಆಕಳ ಕರು ಸಿಲುಕಿ ಕಾರಿನೊಂದಿಗೆ ಎಳೆದುಕೊಂಡು ಬಂದಿರುತ್ತೆ. ಕರುವಿನ ಪ್ರಾಣ ಅಪಾಯದಲ್ಲಿರೋದನ್ನ ನೋಡಿದ ಇತರೆ ದನ ಕರುಗಳು ಒಗ್ಗಟ್ಟಾಗಿ ಬಂದು ಆ ಕಾರನ್ನ ನಿಲ್ಲಿಸುತ್ತವೆ. ಈ ದೃಶ್ಯವನ್ನ ನುಡಿದ ಅಕ್ಕಪಕ್ಕದ ಜನರು ಆ ಕಾರನ್ನ ಮೇಲೆತ್ತಿ ಕರುವನ್ನ ಸುರಕ್ಷಿತವಾಗಿ ಹೊರತೆಗಿತಾರೆ. ಕರು ಹೊರಗಡೆ ಬಂದ ಕೂಡಲೇ ಅದನ್ನ ನೋಡಲು ಹೋದ ಆಕಳುಗಳ ಗುಂಪನ್ನ ನೋಡಿ ಎಲ್ಲರ ಮನಸ್ಸು ಕರಗುತ್ತೆ. ಈ ವಿಡಿಯೋ ಕ್ಲಿಪ್ ನೋಡೋದಕ್ಕೂ ಮುಂಚೆ ನಿಮ್ಮ ಗುಂಡಿಗೆ ಗಟ್ಟಿಗೆ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಪ್ರ್ಯಾಂಕ್ ನೋಡಿ ನಾನು ಕೂಡ ಭಯಪಟ್ಟೆ. ನಿಜವಾಗ್ಲೂ ಶತ್ರುಗಳಿಗೂ ಕೂಡ ಇಂತಹ ಪ್ರ್ಯಾಂಕ್ ಎದುರಾಗಬಾರ್ದು. ತನ್ನ ಕೆಲಸದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಈ ಬುದ್ಧಿವಂತ ಎತ್ತನ್ನ ಒಂದ್ಸಲ ನೋಡಿ. ಅದನ್ನ ಬಂಡಿಗೆ ಕಟ್ಟಲು ಮನುಷ್ಯನ ಸಹಾಯನೇ ಬೇಕಿಲ್ಲ. ಯಾಕಂದ್ರೆ ಎಲ್ಲಾ ಕೆಲಸವನ್ನ ತಾನೇ ಮಾಡ್ಕೊಳ್ಳುತ್ತೆ. 2024 ಜನವರಿ ತಿಂಗಳಲ್ಲಿ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನಲ್ಲಿ ಒಂದು ಫೇಮಸ್ ಯೂಟ್ಯೂಬರ್ ಹಾಗೂ ಸಿಂಗರ್ ಆದ ಲಿಲಿ ಪೋನ್ಸ್ ಈ ಪಕ್ಷಿಗಳ ಮಧ್ಯದಲ್ಲಿ ವಿಡಿಯೋ ಶೂಟ್ ಮಾಡ್ತಿರುವಾಗ ಎಂತಹ ಘಟನೆ ಏರ್ಪಡ್ತು ಅನ್ನೋದನ್ನ ನೀವೇ ನೋಡಿ. ಶ್ರೀಲಂಕಾದಲ್ಲಿನ ವಾಸ್ಗಾಮುವಾ ನ್ಯಾಷನಲ್ ಪಾರ್ಕ್ಗೆ ಹೋದ ಪ್ರವಾಸಿಗರಿಗೆ ಆಕಸ್ಮಿಕವಾಗಿ ಆನೆಗಳು ದಾಳಿ ಮಾಡಲು ಬರ್ತವೆ. ಆದ್ರೆ ಅವರ ಗೈಡ್ ಆ ಸಮಯದಲ್ಲಿ ಜಾಣ್ಮೆ ತೋರಿಸ್ತಾನೆ. ಆನೆಗಳನ್ನ ಹೇಗೆ ನಿಲ್ಲಿಸಬೇಕು ಎಂಬ ಟೆಕ್ನಿಕ್ ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆತನ ಸಮಯ ಪ್ರಜ್ಞೆಯಿಂದ ಅವರು ಅಪಾಯದಿಂದ ಪಾರಾಗ್ತಾರೆ. ಈ ವಿಡಿಯೋದಲ್ಲಿ ಒಂದು ಚಾಕುವಿನಿಂದ ಮೀನನ್ನ ಹೊಡೆದಾಗ ಬೆಂಕಿ ಹುಟ್ಕೊಳ್ಳುತ್ತೆ. ಬಹುಶಃ ಇದನ್ನ ನೋಡಿ ಅದು ಯಾವುದಾದ್ರೂ ನಕಲಿ ಲೋಹದ ಮೀನಾಗಿರಬಹುದು ಅಂತ ಅಂದ್ಕೊಳ್ಬಹುದು. ಆದ್ರೆ ವಾಸ್ತವವಾಗಿ ಅದು ನಿಜವಾದ ಮೀನು. ಇದನ್ನ ಅಲಿಗೇಟರ್ ಗಾರ್ ಅಂತ ಕರೀತಾರೆ. ಈ ಮೀನಿಗೆ ತುಂಬಾ ಪವರ್ಫುಲ್ ಆದ ಚರ್ಮ ಇರುತ್ತೆ. ಇದಕ್ಕಾಗಿ ಲೋಹದಿಂದ ಹೊಡೆದ್ರೆ ಬೆಂಕಿ ಹುಟ್ಕೊಳ್ಳುತ್ತೆ. ಇದರ ಚರ್ಮ ಇದಕ್ಕೆ ಬುಲೆಟ್ ಪ್ರೂಫ್ ರೀತಿ ಕವಚದ ರೀತಿ ಕೆಲಸ ಮಾಡುತ್ತೆ. ಇದರ ಬಲವಾದ ಚರ್ಮದಿಂದ ಇದರ ಚರ್ಮವನ್ನ ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಕಳೆದ ವರ್ಷ ತುಂಬಾನೇ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನೋಡಿ. ಇಲ್ಲೊಂದು ಎಮ್ಮೆ ಮನೆ ಮೇಲೆ ಹತ್ತಿ ನಿಂತಿರೋದನ್ನ ನೀವಿಲ್ಲಿ ಗಮನಿಸಬಹುದು. ಆದ್ರೆ ಅದನ್ನ ರೆಸ್ಕ್ಯೂ ಮಾಡೋದಕ್ಕೂ ಮುಂಚೆ ಅದು ಅಷ್ಟು ಎತ್ತರಕ್ಕೆ ಹೇಗೆ ಹತ್ತಿತ್ತು ಎಂಬ ಸಂದೇಹ ಎಲ್ರಿಗೂ ಬರುತ್ತೆ. ಇದೇ ವರ್ಷ ಜನವರಿ ತಿಂಗಳಲ್ಲಿ ಪಾಕಿಸ್ತಾನಲ್ಲಿನ ಲಾಹೋರಲ್ಲಿನ ಒಂದು ಝೂ ಇಂದ ಒಂದು ಸಿಂಹ ಕೇಜಿಂದ ತಪ್ಪಿಸಿಕೊಂಡು ಪಟ್ಟಣಕ್ಕೆ ಬರುತ್ತೆ. ಆದ್ರೆ ಅದೃಷ್ಟವಶಾತ್ ಅರಣ್ಯ ಇಲಾಖೆಯವರ ತಂಡ ಯಾವುದೇ ಪ್ರಾಣಹಾನಿ ಆಗೋದಕ್ಕೂ ಮುಂಚೆ ಅದನ್ನ ಹಿಡಿದುಕೊಳ್ತಾರೆ. 2024 ನವೆಂಬರ್ 23ರಂದು ಚೀನಾದಲ್ಲಿನ ಕೋಲೆಂಗ್ಜಿಯಾಂಗ್ ನಲ್ಲಿ ಸೆರೆಯಾದ ಈ ವಿಡಿಯೋ ಕ್ಲಿಪ್ ಅಲ್ಲಿ ಒಬ್ಬ ರೈತನ ಮನೆ ಮುಂದೆಯಿಂದ ಒಂದು ಸೈಬೀರಿಯನ್ ಟೈಗರ್ ಹೋಗೋದನ್ನ ನೀವಿಲ್ಲಿ ಗಮನಿಸಬಹುದು. ಅದರ ಗರ್ಜನೆಯನ್ನ ಕೇಳಿಸಿಕೊಂಡ ರೈತ ಹೊರಗಡೆ ಬರ್ತಾನೆ. ಆದ್ರೆ ಆತ ಗೇಟ್ ಮುಚ್ಚಿದ ಒಂದೇ ಒಂದು ಸೆಕೆಂಡ್ಗೆ ಆತನ ಮುಂದೆ ಬರುತ್ತೆ. ರೈತ ಸರಿಯಾದ ಸಮಯಕ್ಕೆ ಗೇಟ್ ಮುಚ್ಚಿ ಒಳಗಡೆ ಬಂದದ್ದೇ ಆತನ ಅದೃಷ್ಟ. ಇಲ್ಲದಿದ್ರೆ ಆ ರೈತನಿಗೆ ಅದೇ ಕೊನೆ ದಿನ ಆಗ್ತಿತ್ತು. ನಾಗರಹಾವುಗಳ ವಿಷ ಎಷ್ಟೊಂದು ಡೇಂಜರಸ್ ಅನ್ನೋ ವಿಷಯ ಮನುಷ್ಯರಿಗೊಂದೇ ಅಲ್ಲ, ಹುಲಿಯಂತಹ ಜೀವಿಗಳಿಗೂ ಗೊತ್ತು. ಇದಕ್ಕಾಗಿ ಅವುಗಳ ತಂಟೆಗೆ ಪ್ರಾಣಿಗಳು ಕೂಡ ಹೋಗೋದಿಲ್ಲ. ರೀಸೆಂಟ್ ಆಗಿ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನಲ್ಲಿ ಗುಜರಾತ್ನ ಗಿರ್ ನ್ಯಾಷನಲ್ ಪಾರ್ಕ್ಗೆ ಸೇರಿದ ಈ ಸಿಂಹ ಜನರಿರೋ ಪ್ರದೇಶಕ್ಕೆ ಬಂದು ಒಂದು ಕರುವನ್ನ ಬೇಟೆಯಾಡಿ ತೆಗೆದುಕೊಂಡು ಹೋಗೋದನ್ನ ನೀವಿಲ್ಲಿ ಗಮನಿಸಬಹುದು. ಆದ್ರೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಕಾಣಿಸಿದ್ದರಿಂದ ಸಿಂಹ ಭಯಪಟ್ಟು ಓಡೋಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹತ್ರ ಕ್ಯಾಮೆರಾ ಇರುತ್ತೆ. ಇದಕ್ಕಾಗಿ ಆತನ ಮೇಲೆ ದಾಳಿ ಮಾಡೋದಕ್ಕಿಂತ ಅಲ್ಲಿಂದ ಓಡೋಗೋದು ಉತ್ತಮ ಅಂತ ಭಾವಿಸುತ್ತೆ. ಯಾಕಂದ್ರೆ ಕ್ಯಾಮ್ರಾಮನ್ ನೆವರ್ ಡೈಸ್ ಎಂಬ ವಿಷಯ ಆ ಸಿಂಹಕ್ಕೂ ಗೊತ್ತಿರಬೇಕು ಏನೋ. ಇದಕ್ಕಾಗಿ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳೇನಾದ್ರೂ ಇದ್ರೆ ಪವರ್ ಬ್ಯಾಂಕ್ ಹಾಗೂ ಲಿಥಿಯಂ ಬ್ಯಾಟರಿಯಿಂದ ತಯಾರಿಸಿದ ವಸ್ತುಗಳನ್ನ ಅವುಗಳಿಂದ ದೂರ ಇಡಿ. ಯಾಕಂದ್ರೆ ಪ್ರಾಣಿಗಳಿಗೆ ಅವುಗಳಿಂದ ಆಗೋ ಅಪಾಯದ ಬಗ್ಗೆ ಅರಿವಿರೋದಿಲ್ಲ. ಅದಕ್ಕೆ ಉತ್ತಮ ಉದಾಹರಣೆಗೆ ಈ ಘಟನೆ. ಮಧ್ಯರಾತ್ರಿ ಏರಿಯಾದೊಳಗಡೆ ಹೋದಾಗ ಬೀದಿ ನಾಯಿಗಳು ಬೆನ್ನಟ್ಟಿ ಬರೋದು ಸಾಮಾನ್ಯ. ಆದ್ರೆ ಪಾಪ ಈ ವ್ಯಕ್ತಿಯನ್ನ ಒಂದು ಆನೆ ಬೆನ್ನಟ್ಟಿ ಬರುತ್ತೆ. ನೀವು ನದಿಯಲ್ಲಿ ಈಜಲು ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ನೀರಲ್ಲಿ ಮುಳುಗ್ತೀರಾ. ಆಗ ನಿಮ್ಮ ಕೈಗೆ ಮೊಸಳೆ ಸಿಕ್ಕಿದ್ರೆ ಹೇಗಿರುತ್ತೆ? ಅಂತಹದ್ದೇ ಘಟನೆ ಈ ವ್ಯಕ್ತಿಗೆ ಆಗುತ್ತೆ. ಆದ್ರೆ ಆತನ ಅದೃಷ್ಟದಿಂದ ಆತನಿಗೆ ಏನೂ ಆಗೋದಿಲ್ಲ. ಗರ್ಲ್ ಫ್ರೆಂಡ್ ಪಕ್ಕದಲ್ಲಿದ್ರೆ ಎಂತಹ ಡೇಂಜರಸ್ ಸಿಚುವೇಶನ್ ಅನ್ನಾದ್ರೂ ಎದುರಿಸಬಹುದು ಅನ್ನೋದನ್ನ ಈ ವ್ಯಕ್ತಿ ಮಾಡಿ ತೋರಿಸ್ತಾನೆ.
ಈ ವ್ಯಕ್ತಿ ಒಂದು ಕೋಣವನ್ನ ಬಂಧಿಸಿ ಹಿಡಿದುಕೊಳ್ಳಲು ಪ್ರಯತ್ನಿಸ್ತಾನೆ. ಆದ್ರೆ ಒಳಗಡೆ ಹೋದ ಕೂಡಲೇ ಆ ಕೋಣ ರೌದ್ರ ರೂಪವನ್ನ ತಾಳುತ್ತೆ. ಆ ಕೋಣ ಆತನಿಗೆ ಯಮರಾಜನ ಕೋಣದಂತೆ ಕಾಣಿಸುತ್ತೆ. ಇದಕ್ಕಾಗಿ ಹೇಗೆ ಬಂದೋ ಅದೇ ರೀತಿ ಹೊರಗಡೆ ಹೋಗ್ತಾನೆ. ನೈಟ್ ಔಟ್ ಹೋದಾಗ ನಿಮ್ಮ ಕಣ್ಮುಂದೆ ಒಂದು ಹುಲಿ ಬಂದ್ರೆ ಪರಿಸ್ಥಿತಿ ಹೇಗಿರುತ್ತೆ? ಈ ವಿಡಿಯೋ ಕ್ಲಿಪ್ ನಲ್ಲೂ ಕೂಡ ಅದೇ ನಡೆಯುತ್ತೆ. ಅವರು ಕಾರಲ್ಲಿ ಇದ್ದಿದ್ರಿಂದ ಬಚಾವಾದ್ರು, ಇಲ್ಲದಿದ್ರೆ ಆ ಹುಲಿಗೆ ಆಹಾರವಾಗಿ ಬದಲಾಗ್ತಿದ್ರು. ಇಲ್ಲೊಂದು ಬುದ್ಧಿವಂತ ಪಕ್ಷಿ ಬೇಟೆಯಾಡೋದಕ್ಕೆ ನೀರಲ್ಲಿ ಒಂದು ಬ್ರೆಡ್ ತುಂಡನ್ನ ಹಾಕುತ್ತೆ. ಆ ತುಂಡನ್ನ ತಿನ್ನಲು ಬಂದ ಆಮೆ ಅದನ್ನ ತಿಂದ್ರೆ ತನಗೆ ಬೇಟೆ ಸಿಗೋದಿಲ್ಲ ಎಂಬ ವಿಷಯ ತನಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದಕ್ಕಾಗಿ ಆ ಬ್ರೆಡ್ ತುಂಡನ್ನ ಅಲ್ಲಿಂದ ತಗೊಂಡು ಬೇರೆ ಕಡೆ ಹಾಕಿ ಮೀನು ಹಿಡಿದುಕೊಂಡು ತಿನ್ನುತ್ತೆ. ನಿಜವಾಗ್ಲೂ ಇದರ ಬುದ್ಧಿವಂತಿಕೆಯನ್ನ ಮೆಚ್ಕೊಳ್ಬೇಕು. ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸೋ ಅಭ್ಯಾಸ ಕೇವಲ ಮನುಷ್ಯರಿಗೊಂದೇ ಅಲ್ಲ, ಕೆಲವೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಕ್ಲಿಪ್ಗಳೇ ಸಾಕ್ಷಿ. ತುಂಬಾ ಫನ್ನಿ ಆಗಿದೆ ಅಲ್ವಾ? ಶ್ರೀಲಂಕಾದ ಅರಣ್ಯ ಪ್ರದೇಶದಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ಅಲ್ಲಿ ಒಂದು ಆನೆ ಕಾಡು ಮಧ್ಯದಲ್ಲಿಂದ ಹೋಗೋ ವಾಹನಗಳಿಂದ ಟೋಲ್ ಟ್ಯಾಕ್ಸ್ ಆಗಿ ಆಹಾರವನ್ನ ಹೇಗೆ ವಸೂಲಿ ಮಾಡ್ತಿದ್ದ ನೋಡಿ. ಇಲ್ಲಿ ಆಹಾರ ಪದಾರ್ಥ ಇರೋ ವಾಹನ ಮಾತ್ರ ಗಜರಾಜನನ್ನ ದಾಟಿ ಮುಂದಕ್ಕೆ ಹೋಗುತ್ತೆ, ಇಲ್ಲದಿದ್ರೆ ಆ ವಾಹನಕ್ಕೆ ಈ ಪರಿಸ್ಥಿತಿ ಎದುರಾಗುತ್ತೆ. ವೆಸ್ಟ್ ಬೆಂಗಾಲ್ ಅಲ್ಲಿನ ಜಲ್ಪಾಗರಿಯಲ್ಲಿ ಮದ ಹತ್ತಿದ ಆನೆ ಜೆಸಿಬಿಯನ್ನ ಶತ್ರುವೆಂದು ಭಾವಿಸಿ ದಾಳಿ ಮಾಡಿದಾಗ ಏನ್ ನಡೀತು ಅನ್ನೋದನ್ನ ನೀವೇ ನೋಡಿ. ಆ ಆನೆಯ ಅದೇ ಏಟು ಮನುಷ್ಯನಿಗೆ ಬಿದ್ದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಸ್ಕೂಟಿ ಮೇಲೆ ಬರ್ತಿರುವ ಈ ವ್ಯಕ್ತಿ ಒಮ್ಮೆಲೆ ಬೈಕ್ ಬಿಟ್ಟು ಭಯದಿಂದ ಹಿಂದೆ ಓಡೋಗ್ತಾನೆ. ಯಾಕಂದ್ರೆ ಆತನ ಸ್ಕೂಟಿ ಕೆಳಗಡೆ ಒಂದು ಹಾವು ಬಂದ್ಬಿಡುತ್ತೆ. ಕಾಡು ಮೃಗಗಳು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ತವೆ ಅನ್ನೋದನ್ನ ಹೇಳೋಕಾಗೋದಿಲ್ಲ. ಇದಕ್ಕಾಗಿ ಅವು ಮುಂದೆ ಇದ್ದಾಗ ಸದಾಕಾಲ ಎಚ್ಚರವಾಗಿರಬೇಕು. ಮೊಲಗಳು ತುಂಬಾ ಬುದ್ಧಿವಂತ ಹಾಗೂ ತುಂಬಾ ವೇಗವಾಗಿ ಓಡುವ ಜೀವಿಗಳು. ಆದ್ರೆ ಈ ವ್ಯಕ್ತಿಯನ್ನ ನೋಡಿ, ಈತನು ಕೇವಲ ಒಂದು ಕ್ಯಾರೆಟ್ನ ಆ ತಾಯಿ ಮೊಲಕ್ಕೆ ಕೊಟ್ಟು ತನ್ನ ಪೂರ್ತಿ ಕುಟುಂಬವನ್ನೇ ಕಿಡ್ನಾಪ್ ಮಾಡ್ತಿದ್ದಾನೆ. ಒಬ್ಬ ಫಾರೆಸ್ಟ್ ಗಾರ್ಡ್ ಹೈವೇ ಟ್ರ್ಯಾಕ್ ಮೇಲೆ ನಿಂತಿರೋ ಒಂದು ಸಿಂಹವನ್ನ ದನವನ್ನ ಓಡಿಸಿದಂತೆ ಓಡಿಸ್ತಾನೆ. ಬಹುಶಃ ಈ ವ್ಯಕ್ತಿಗೆ ಸಿಂಹವೆಂದ್ರೆ ಭಯ ಇಲ್ಲವೇನೋ. ಸಾಮಾನ್ಯವಾಗಿ ಕೋತಿಗಳು ಎತ್ತರವಾದ ಪ್ರದೇಶದಿಂದ ನೆಲದ ಮೇಲೆ ಸೇಫ್ ಆಗಿ ಜಂಪ್ ಮಾಡ್ತವೆ. ಆದ್ರೆ ಪಾಪ ಈ ಕೋತಿಗೆ ಕೆಳಗಡೆ ಇರೋ ಕಾರ್ನ ಸನ್ರೂಫ್ ತನ್ನ ಭಾರವನ್ನ ತಡೆದುಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿಲ್ಲ ಎಂಬ ವಿಷಯ ಗೊತ್ತಿರಲ್ಲ. ಏನೇ ಆದ್ರೂನು ಪಾಪ ಆ ಕಾರ್ನ ಯಜಮಾನ ತನ್ನ ತಪ್ಪಿಲ್ಲದೇನೆ ದೊಡ್ಡ ನಷ್ಟವನ್ನ ಭರಿಸಬೇಕಾಗತ್ತೆ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿನ ಒರೆಗಾನ್ ಅಲ್ಲಿ ಒಬ್ಬ ಡೆಲಿವರಿ ಬಾಯ್ ಪಾರ್ಸಲ್ ನ ಕೊಡಲು ಒಂದು ಮನೆಗೆ ಹೋಗ್ತಾನೆ. ಆಗ ಒಂದು ಮೂಲೆಯಲ್ಲಿ ಅವಿತಿದ್ದ ಜಿಂಕೆ ಆತನ ಮೇಲೆ ಹಾರುತ್ತೆ. ಅದೃಷ್ಟವಶಾತ್ ಅದು ಆತನ ಪಕ್ಕದಲ್ಲೇ ಹಾರುತ್ತೆ, ಇಲ್ಲದಿದ್ರೆ ದೊಡ್ಡ ಗಾಯನೇ ಆಗ್ತಿತ್ತು. ಜನರು ವಾಸವಿರೋ ಪ್ರಾಂತದಲ್ಲಿ ಗೇಟ್ ಮುಂದೆ ಬಂದು ಬೇಟೆಗೋಸ್ಕರ ಕಾಯ್ತಾ ಇರೋ ಈ ಸಿಂಹವನ್ನ ನೋಡಿ ಆ ಮನೆಯವರು ಸಿಂಹವನ್ನ ನೋಡದೆ ಬಾಗಿಲು ತೆರೆದ್ರೆ ಏನಾಗುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಆದ್ರೆ ಅದೃಷ್ಟವಶಾತ್ ಅಂತಹ ಘಟನೆ ನಡೆಯೋದಿಲ್ಲ. ಆದ್ರೆ ಕಾಂಪೌಂಡ್ ಅಲ್ಲಿ ಮಲಗಿದ್ದ ನಾಯಿಯನ್ನ ಎತ್ಕೊಂಡು ಹೋಗುತ್ತೆ ಆ ಸಿಂಹ. ಈ ವಿಡಿಯೋದಲ್ಲಿ ಒಂದು ಚಿರತೆ ಈ ಮಹಿಳೆ ಪಕ್ಕದಲ್ಲೇ ಹೇಗೆ ಹೋಗುತ್ತೆ ನೋಡಿ. ಇಲ್ಲಿ ಆ ಚಿರತೆ ಭಯ ಪಡ್ತಾ ಅಥವಾ ಅದಕ್ಕೆ ಹಸಿವಾಗ್ತಿಲ್ವಾ ಗೊತ್ತಿಲ್ಲ, ಆದ್ರೆ ತನ್ನ ಅದೃಷ್ಟದಿಂದ ಆ ಮಹಿಳೆ ತಪ್ಪಿಸಿಕೊಳ್ತಾಳೆ. ಹಸಿದುಕೊಂಡಿರೋ ಕೋತಿಯೊಂದಿಗೆ ಎಂದೂ ಕೂಡ ಆಟ ಆಡಬಾರ್ದು. ಯಾಕಂದ್ರೆ ಈ ವ್ಯಕ್ತಿ ಕಲ್ಲಂಗಡಿ ತಿಂದು ಬಿಳಿಯಾಗಿರೋ ಅದರ ಸಿಪ್ಪೆಯನ್ನ ಮಾತ್ರ ಕೋತಿಗೆ ಕೊಡ್ತಾನೆ. ಆಗ ಅದರ ರಿಯಾಕ್ಷನ್ ನೋಡಿ ಹೇಗಿದೆ. ಬೇಟೆಗೋಸ್ಕರ ಹುಡುಕ್ತಾ ಇರೋ ಮೊಸಳೆ ಬಾಯಿಯವರೆಗೂ ಹೋಗಿ ಸುರಕ್ಷಿತವಾಗಿ ಮರಳಿ ಬಂದ ಈ ಅದೃಷ್ಟವಂತ ನಾಯಿಯನ್ನ ನೋಡಿ. ಸಾಮಾನ್ಯವಾಗಿ ಹುಡುಗಿಯರು ಒಂದು ಚಿಕ್ಕ ಹಲ್ಲಿಯನ್ನ ನೋಡಿದ್ರೇನೆ ಭಯ ಪಡ್ತಾರೆ. ಆದ್ರೆ ಸೈಬಾ ಎಂಬ ಈ ಮಹಿಳೆ ಡೇಂಜರಸ್ ಹಾವುಗಳನ್ನ ಒಂದೇ ಕ್ಷಣದಲ್ಲಿ ಹಿಡಿದುಕೊಳ್ತಾಳೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕ್ಲಿಪ್ಗಳನ್ನ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.